ಹಾಡಿದುಡಿ ಎನ್ನೊಡೆಯನ ಹಾಡುವೆ ಬೇಡಿದುಡಿ ಎನ್ನೊಡೆಯನ ಬೇಡುವೆ ಹಾಡಿದುಡಿ ಎನ್ನೊಡೆಯನ ಹಾಡುವೆ ಬೇಡಿದುಡಿ ಎನ್ನೊಡೆಯನ ಬೇಡುವೆ ಅಮ್ಮ ಮಾತೆ, ಭೂಮಾತೆ, ನೀನು ಈ ಜಗದಲ್ಲಿ ಹುಟ್ಟಿ ಬಂದಂಥ ಈ ಮಣ್ಣನ್ನು ಚಿನ್ನೆಂದು ತಿಳಿದುಕೊಂಡುವ ನನ್ನ ಗಂಡ ಹಾಗೂ ನನ್ನ ಮೈದುನರಿಗೆ ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಯಾಕೆಂದರೆ ಈ ಇಂದಿನ ಕಾಲದಲ್ಲಿ ದುಷ್ಟರನ್ನು ಸಂಹಾರ ಮಾಡೋದಕ್ಕಾಗಿ, ಮರ್ದಿನಲ್ಲೂ ಸಂಹಾರ ಮಾಡೋದಕ್ಕಾಗಿ ಬೇಗ ಧರೆಗೆ ಇಳಿದು ಬಂದು ನಮ್ಮಂಥ ಮಣ್ಣನ್ನು ಮಕ್ಕಳನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು, ಕೋಟಿ ಕೋಟಿ ನಮನಗಳು. ಏ ಲಕ್ಷ್ಮಿ, ಏನಿದೆಲ್ಲ ನಿನ್ನ ಪೂಜಾ ಸಂಭ್ರಮ ಸಡಗರ ಅದ್ಭುತವಾಗಿದೆ ಅಲ್ಲ ರೀ. ಇವತ್ತು ಬೆಂಪುರದಲ್ಲಿ ಜಾತ್ರೆ ಇದೆಯಲ್ವಾ, ಅದಕ್ಕೋಸ್ಕರ ಪ್ರಸಾದ ಮಾಡಿದ್ದೀನಿ. ಬನ್ನಿ ಪ್ರಸಾದ ತೆಗೆದುಕೊಂಡು. ಎಂತ ಅಚಲವಾದ ಭಕ್ತಿ ಇದೆ ನಿನ್ನದು. ನಿನ್ನ ಈ ಅಪೂರ್ವ ಭಕ್ತಿಯಿಂದಲೇ ಆ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಕಟೀಲು ಪರಮೇಶ್ವರಿಯಾದ ಆ ನವಶಕ್ತಿ ಮಾತೆ, ಆ ಮಳೆರಾಯನೇ ಧರೆಗಿಳಿಸಿ ಚಿನ್ನ ಬೆಳೆಯು ಈ ಮಣ್ಣಲ್ಲಿ ರೈತರ ಉಸಿರೇ ನಾಡಿನ ಉಸಿರೆಂದು ಹರಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಆ ನಿನ್ನ ಪೂಜಾ ಫಲದಿಂದ. ಎಂಥ ವಾಗ್ದಾನವಿದೆ ಈ ನಿಮ್ಮ ಆಶೀರ್ವಾದದಲ್ಲಿ. ಅದ್ಭುತವಾದ ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಲ್ವೇನು? ಹೌದು ಲಕ್ಷ್ಮಿ, ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು. ಪಾಂಡವರ ಧರ್ಮ ವ್ಯಕ್ತಿಗೆ ಕೃಷ್ಣ ಅಕ್ಷಯ ಪಾತ್ರ ನೀಡಿ ಕಾಪಾಡಿದಂತೆ ಇಂದು ಈ ಪೂಜಾ ನನಗೆ ಪವಾಡವೇ ಸರಿ. ಅಂದ್ರೆ ಈ ನಿಮ್ಮ ಮಾತಿನಲ್ಲಿ ಪ್ರಶಸ್ತಿ ಬಂದಿದ್ದು ಗುಟ್ಟಾಗಿರ್ಬೇಕಾ? ಹೌದು ಲಕ್ಷ್ಮಿ, ಈ ಭೂಮಿ ತಾಯಿಯ ಅಗಾಧ ಶಕ್ತಿಯಿಂದ 3 ವರ್ಷ ಬರಗಾಲ ಬಿದ್ದರು. ಈ ವರ್ಷ ಸಂಪೂರ್ಣ ಮಳೆ ಬಂದು ನನ್ನನ್ನು ಈ ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸಲು ಈ ಭೂಮಿ ತಾಯಿ.
ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರವು ಪ್ರಗತಿಪರ ಉತ್ತಮ ರೈತನೆಂದು ಈ ಪ್ರಶಸ್ತಿ ಕೊಟ್ಟು ಗೌರವಿಸಿತು. ಸಂತೋಷ ರೀ, ತುಂಬಾ ಸಂತೋಷ ಆಯ್ತು. ಅಂತೂ ರೈತರೇ ರಾಷ್ಟ್ರದ ಸಂಪತ್ತು. ಮಣ್ಣಿನ ಮಕ್ಕಳ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುವಂತಾಯ್ತಲ್ಲ, ನಂಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಸತಿಯಾಗಿದ್ದು ನಾನೇ ಭಾಗ್ಯಶಾಲಿ. ಲಕ್ಷ್ಮಿ, ಅದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅಂದಾಗಿ ಎಂಬ ಈಶ್ವರ ಶಕ್ತಿಯಿಂದ ಕೋಪ ತಾಪವನ್ನು ಅಳಿಸಿ, ಕಾರೇಶು ಮಂತ್ರಿ ಕರ್ಣೇಶು ದಾಸಿ, ರೂಪೇಶು ಲಕ್ಷ್ಮಿ ಭೋಜೇಶು ಮಾತಾ, ಶಯನಾಶ್ರಂಭ ಕ್ಷಮೆಯಾದರಿತ್ರೆ ಎಂಬ 6 ಗುಣಗಳನ್ನು ಹೊಂದಿ ನನ್ನ ಶ್ರೀಮತಿಯಾಗಿ, ನನ್ನ ಸತಿಯಾಗಿ, ನನ್ನ ಸಂಸಾರ ಎಂಬ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ ದೊರಕುವುದುಂಟು. ನಾವು ಈ ಭೂಮಿ ಮೇಲೆ ಕೇವಲ ನೆಪ ಮಾತ್ರ ಅಷ್ಟೇ. ಅದನ್ನೆಲ್ಲ ನಡೆಸುವನು ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ, ಇಷ್ಟೇ ಏಕೆ ಲಕ್ಷ್ಮಿ, ಪತಿವ್ರತೆ ಎಂಬ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ, ಪತಿ ಪಾದ ಸೇವಾಸಕ್ತಳಾಗಿ, ಪತಿಯೇ ಪರದೈವ, ಪತಿಯಿಂದಲೇ ಸರ್ವಸ್ವ, ನನ್ನ ಹೃದಯ ಮಂದಿರದಲ್ಲಿ ನೆರೆಸುವ ದೇವರೇ ನನ್ನ ಗಂಡನೆಂದು ತಿಳಿದು ಬಾಳಿ ಬದುಕಿ ಹೋದ ಮಹಾಸತಿ ಅಣಸಾಳೆಂತೆ ನನ್ನ ಕೀರ್ತಿಗೆ ಕಳಸವಾದ ನೀನು ಸಾಮಾನ್ಯಳೆ. ರಾತ್ರಿ ಹಗಲನ್ನದೇ, ಚಳಿ ಬಿಸಿಲನ್ನದೇ, ಕಸ ಕಡ್ಡಿ ಕಿತ್ತಿ ಹುಲ್ಲು ಮಣ್ಣು ಹೊತ್ತು ಭತ್ತ ಬೆಳೆಯೋದು ನನ್ನ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ನನ್ನ ಮನೆಯ ಭಾಗ್ಯ ದೇವತೆ. ಹೋಗ್ರಿಪ್ಪ, ಏನ್ರಿ ನೀವು ಮಾತಿನಲ್ಲೇ ಎಷ್ಟೊಂದು ಹೊಗಳ್ತಾ ಇದ್ದೀರ ನೀವು. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಬ್ಬರಿಸಿ ಹೇಳೋ ಮಾತು. ಏಕೆಂದರೆ ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ಮತ್ತು ನನ್ನ ತಂಗಿಗೆ ನೀನೇ ಹೆತ್ತ ತಾಯಿಯಾಗಿ ತುತ್ತು ಮಾಡಿ ಉಣಿಸಿ ತಿನಿಸಿ ಉತ್ತಿ ಬಿತ್ತಲು ನನ್ನೊಂದಿಗೆ ಸಹಭಾಗಿಯಾಗಿ ಇಡೀ ಉತ್ತರ ಕರ್ನಾಟಕದಲ್ಲಿಯೇ ಉತ್ತಮ ರೈತನೆಂಬ ಪ್ರಶಸ್ತಿ ಕೊಡಿಸಿ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಮಾಡಿದ ನಿನ್ನ ಪ್ರಯತ್ನ ಇದರಲ್ಲಿದೆ ಲಕ್ಷ್ಮಿ, ಇದು ಸತ್ಯ. ನೋಡಿ, ನಾನು ಅಲ್ಪ ವಿದ್ಯಾವಂತಳಾಗಿರಬಹುದು, ಮಹಿಳಾ ಸಂಘಟನೆ ಅಧ್ಯಕ್ಷನೂ ಆಗಿರ್ಬೋದು, ಆದ್ರೆ ಮಣ್ಣಿನೊಂದಿಗೆ ನಿಮ್ಮ ಜೊತೆ ಸೇವೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ಪ್ರಯತ್ನ ಇದೆ ತಾನೇ. ಇದೇ ಹೆಣ್ಣಿನ ಜೀವನ ಹುಣ್ಣೆಂದು ತಿಳಿದುಕೊಂಡ ತಿಳಗೇಡಿ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ನಾಯಕರೆಂಬಂತರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿ ಗೊತ್ತೇ. ಹೆಣ್ಣನ್ನು ಚುಡಾಯಿಸಿ ಚುಡಾಮಣಿ ರತ್ನವನ್ನು ತಂದು ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವನ್ನೇ ಮಣ್ಣು ಮಾಡಲು ನಿಂತ ನರ ಹಂತಕರಿಗೆ ಚೆನ್ನಾಗಿ ಉತ್ತರ ಕೊಟ್ಟಿ, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ಈ ಜಗತ್ತು, ಹೆಣ್ಣಿನಿಂದಲೇ ಸಾಗುತ್ತಿದೆ ಈ ಜಗದ ತೊಟ್ಟಲೆಂದು ಈ ಸಮಸ್ತ ಜನಕ್ಕೆ ಸಾರಿ ಹೇಳಿ, ಕಾಮುಕ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ, ಈ ಮಣ್ಣಲ್ಲಿ ಚಿನ್ನ ಬೆಳೆಯುವ ಮಣ್ಣಿನ ಮಕ್ಕಳಾಗಿರಿ ಎಂದು ಕೈ ಎತ್ತಿ ಹೇಳಿದ ನಿನ್ನ ಸತ್ಯದ ಮಾತು ಅಂದು ಸರ್ಕಾರಕ್ಕೆ ಮುಟ್ಟಿ ನನಗೆ ಇಂದು ಈ ಪ್ರಶಸ್ತಿ ದೊರಕಿತು. ಆದರೆ ಏನ್ರಿ ಇದು ಆದರೆ ಎಂಬ ಅಪಸ್ವರದ ಮಾತೇಕೆ ನಿಮ್ಮ ಬಾಯಿಂದ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರು ಸಾಕಾಣಿಕೆ ನೋಡಿಕೊಂಡು ಕುಸ್ತಿ ಆಡುತ್ತಾ ನನ್ನೊಂದಿಗೆ ಮಣ್ಣಲ್ಲಿ ಸಣ್ಣಾಗುತ್ತಿರುವ ಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು ದೊಡ್ಡ DC ಸಾಹೇಬಳಾಗಿ ಬರ್ತೀನೆಂದ ಪಣ ತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿ ಮಗಳಂತೆ ಕಂಡು ನೀನು ಹಿಂದಿನಿಂದ ಇಲ್ಲಿವರೆಗೂ ಹೇಗೆ ಇದೆಯೋ ಮುಂದೆ ಹಾಗೆ ಇರ್ತೀನಂತ ನನಗೆ ವಚನ ಕೊಡು. ಯಾಕ್ರಿ ಇಷ್ಟೊತ್ತಿನವರೆಗೂ ನನ್ನನ್ನು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ ನೀವು ಈ ಸಂಶಯದ ಸುಳಿಗಾಳಿ ಯಾಕ್ರಿ? ಈಗ ನೀವು ಮಾತು ಕೊಡ್ತಾ ಇದ್ದೀನಿ, ಈ ಜಗತ್ತಿಗೆ ಬೆಳಕು ಕೊಡುವ ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ತಾಳಿ ಕಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿ, ಸದಾ ಕಾಲವು ನಿಮ್ಮ ಚರಣ ದಾಸಿಯಾದ ನಾನು ನನ್ನ ಮೈದುರನನ್ನು ನನ್ನ ಮಕ್ಕಳಂತೆ ಕಂಡು ನಿಮ್ಮ ಹೆಸರನ್ನು ತರ್ತೀನಿ. ಈ ಮಾತು
ಆ ನಂದಿ ಬಸವೇಶ್ವರ ನನಗೂ ಸತ್ಯ ಸತ್ಯ ಸತ್ಯ. ಸಂತೋಷ ಲಕ್ಷ್ಮಿ, ಸಂತೋಷ ಬಾ. ಇಂಥ ಸಂತೋಷ ಸಮರದಲ್ಲಿ ಆನಂದದ ಹೊರಗತ್ತಿ ಸೂರ್ಯನ ಹಗಲು ನಕ್ಷತ್ರದಲ್ಲಿ ಮಿನುಗುತ್ತರಾಗಿ ಈ ಸಜ್ಜನ ರೈತನ ಕೈ ಹಿಡಿದು ಹರಿಸುವಾರೆ ಲಕ್ಷ್ಮಿ. ದೊರೆಗಳ ಆಸೆಯನ್ನು ಮಿರುದುಂಟೇನು?